ಎಲ್ಲರಿಗೂ ಮೈಸೆಲ್ಫ್ ಭೂಮಿಕಾ. ನಾನು ಇವತ್ತು ಮಾತಾಡ್ತಿರೋ ಟಾಪಿಕ್ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್. ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಏನಂತ ಅಂದರೆ, ಕಂಪ್ಯೂಟರ್ ಅಥವಾ ಯಾವುದೇ ಡಿಜಿಟಲ್ ಸ್ಕ್ರೀನನ್ನು ಬಳಕೆ ಮಾಡೋದ್ರಿಂದ ಆಗುವಂಥ ಕಣ್ಣಿನ ಸಮಸ್ಯೆಗೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಕರಿತೀವಿ. ಇದನ್ನು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅನ್ನೋದಕ್ಕಿಂತ ಡಿಜಿಟಲ್ ಸ್ಕ್ರೀನಿಂಗ್ ಸಿಂಡ್ರೋಮ್ ಅಂತಲೂ ಕರಿಬೋದು. ಯಾಕಂತಂದರೆ ಇವಾಗಿನ ಕಾಲದಲ್ಲಿ ಮೊಬೈಲ್, ಲ್ಯಾಪ್ಟಾಪ್, ಚಿಕ್ಕ ಮಕ್ಕಳು ಸಹ ಇದ್ದು ದೊಡ್ಡವ್ರ ತನಕ ಎಲ್ಲನೂ ಮೊಬೈಲ್, ಲ್ಯಾಪ್ಟಾಪ್ ಅಂತ ಬ್ಯುಸಿಯಾಗಿದ್ದಾರೆ. ಆದ್ದರಿಂದ ಇದಕ್ಕೆ ಡಿಜಿಟಲ್ ಸ್ಕ್ರೀನಿಂಗ್ ಸಿಂಡ್ರೋಮ್ ಅಂತಲೂ ಕರಿಬೋದು. ಇದರಿಂದ ಆಗುವಂಥ ಸಿಂಪ್ಟಮ್ಸ್ ಏನಂತ ಅಂದರೆ ಐ ಸ್ಟೇನ್, ಹೆಡ್ಏಕ್, ಬ್ಲರ್ಡ್ ವಿಷನ್, ಡ್ರೈ ಐಸ್ ಮತ್ತು ನೆಕ್ ಪೇನ್, ಶೋಲ್ಡರ್ ಪೇನ್. ಮನುಷ್ಯ ನಿಮಿಷಕ್ಕೆ 16ರಿಂದ 17 ಸರ್ತಿ ಐ ಬ್ಲಿಂಕ್ನ ಮಾಡಬೇಕು. ಐ ಬ್ಲಿಂಕ್ ಅಂದರೆ ರೆಪ್ಪೆ ಬಡಿಯೋದು. ನಮ್ಮ ಕಣ್ಣಲ್ಲಿ ನೀರು ತಯಾರಾಗ್ತಿರುತ್ತೆ. ಅದರಿಂದ ನಾವು ಸ್ಕ್ರೀನ್ ನೋಡೋ ಟೈಮಿಗೆ ಐ ಬ್ಲಿಂಕ್ ಮಾಡೋದನ್ನ ಮರಿತೀವಿ. ಅದರಿಂದ ಐ ಡ್ರೈನೆಸ್ ಆಗೋದು, ಐ ಇಚ್ಚಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ. ಹಂಗೆ ಈಗ ಐ ಬ್ಲಿಂಕಿಂಗ್ನ ಫ್ರೀಕ್ವೆಂಟಾಗಿ ಮಾಡ್ತಾ ಹೋಗಬೇಕು ಮತ್ತು ನೀರನ್ನು ಅತಿಯಾಗಿ ಸೇವನೆ ಮಾಡಬೇಕು. ಇದರಿಂದ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಸಿಸ್ಟಮ್ ಮುಂದೆ ಇರುವಂಥವ್ರಿಗೆ, ಈಗ 7ರಿಂದ 8 ತಾಸು ನಾವು ಸಿಸ್ಟಮ್ ಮುಂದೆ ಇರ್ತೀವಿ ಅನ್ನೋರಿಗೆ ಈ ರೂಲನ್ನು ಫಾಲೋ ಮಾಡಬೇಕು. 20 to 28 ಇಂಚಸ್ ನಮ್ಮ ಸ್ಕ್ರೀನ್ ನಮ್ಮಿಂದ ದೂರ ಇರಬೇಕು ಮತ್ತು 4 to 5 ಇಂಚಸ್ ಅಬೋವ್ ಇರಬೇಕು. ಇದರಿಂದ ನಮಗೆ ಕೂಡುವಾಗ ನಮ್ಗೆ ಕರೆಕ್ಟಾಗಿರುತ್ತೆ ಪೊಸಿಷನ್ನು ಮತ್ತು ಐ ಸ್ಟೇನ್ ಆಗೋದಿಲ್ಲ, ಬ್ಲರ್ಡ್ ವಿಷನ್ ಅಂತ ಯಾವುದು ಪ್ರಾಬ್ಲಮ್ ಇರೋದಿಲ್ಲ. ಸಿಟ್ ವಿತ್ ಕರೆಕ್ಟ್ ಪೊಸಿಷನ್ ಅಂತ ಅಂದರೆ ನಾವು ಕೂಡುವಂಥ ಕುರ್ಚಿ ನಮಗೆ ಕಂಫರ್ಟಬಲ್ ಆಗಿರಬೇಕು. ಜಾಸ್ತಿ ಬೆಂಡ್ ಮಾಡಿ ಕುಂತ್ರೆ ನೆಕ್ ಪೇನ್ ಬರೋದು, ಶೋಲ್ಡರ್ ಪೇನ್ ಆಗೋಂಥ ಚಾನ್ಸಸ್ ಇರ್ತಾವೆ. ಹಾಗಾಗಿ ನಾವು ಕೂಡುವಂಥ ಕುರ್ಚಿ ಕಂಫರ್ಟಬಲ್ ಆಗಿ ಮತ್ತು ಬ್ಯಾಕ್ ಪೇನ್ ಬರೋದಿಲ್ಲ. ಇವಾಗ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಜಾಸ್ತಿ ಮನೆಯಲ್ಲೇ ಕೆಲಸ ಮಾಡೋರಿಗೆ ಈ ರೂಲ್ ಅಪ್ಲೈ ಆಗ್ತದೆ. ಹೆಂಗಂತಂದರೆ 20-20-20 ರೂಲ್. ಈ 20-20-20 ರೂಲ್ ಏನಪ್ಪ ಅಂತಂದರೆ, ಪ್ರತಿ 20 ಮಿನಿಟ್ಸ್ಗೆ 20 ಸೆಕೆಂಡ್ಸ್ಗಳ ಕಾಲ ಬ್ರೇಕ್ನ ತೊಗೊಂಡು 20 ಫೀಟ್ ದೂರ ಇರುವಂಥ ಒಂದು ವಸ್ತುನ ನೋಡಬೇಕು. ಅಡ್ಜಸ್ಟ್ ಯುವರ್ ಸರೌಂಡಿಂಗ್ಸ್ ಟು ಅವಾಯ್ಡ್ ಗ್ಲೇರ್. ಹಂಗಂತ ಅಂದರೆ ಇವಾಗ ರಾತ್ರಿ ಟೈಮಲ್ಲಿ ಮೊಬೈಲ್ ಅಥವಾ ಕಂಪ್ಯೂಟರ್ ಯೂಸ್ ಮಾಡೋದು ಜಾಸ್ತಿ. ಅದರಿಂದ ನಾವು ಬ್ರೈಟ್ನೆಸ್ನ ನಮ್ಮ ಯಾವುದೇ ಸ್ಕ್ರೀನ್ನ ಇರಲಿ ಬ್ರೈಟ್ನೆಸ್ನ ನಾವು ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೋಬೇಕು. ಜಾಸ್ತಿ ಬ್ರೈಟ್ನೆಸ್ನ ಇಟ್ಟರೆ ನಮಗೆ ಅಲ್ಲಿರುವಂಥ ಬ್ಲೂ ಲೈಟ್ ರೇಸ್ ನಮ್ಮ ಕಣ್ಣಿಗೆ ಹಾನಿಕರ ಆಗಿರುತ್ತೆ. ಅದರಿಂದ ನಾವು ಮತ್ತೆ ರೂಮ್ನ ಕತ್ಲೆಯಲ್ಲಿ ನೋಡಬಾರ್ದು, ಲೈಟ್ ಹಾಕ್ಕೊಂಡೇ ನೋಡಿ. ಇದರಿಂದ ನಮಗೆ ಐ ಸ್ಟೇನ್ ಆಗೋಲ್ಲ, ಬ್ಲರ್ಡ್ ವಿಷನ್ ಆಗೋಲ್ಲ, ಐ ವಾಟ್ರಿಂಗ್ ಅಂತ ಆಗೋದಿಲ್ಲ. ಇವಾಗ ಹೆಡ್ಏಕು, ಐ ಸ್ಟೇನ್ ಆಗೋಂಥ ಸಿಂಪ್ಟಮ್ಸ್ ಜಾಸ್ತಿ ಆಯಿತು ಅಂತಂದರೆ, ದೃಷ್ಟಿ ಮಂಜಾಗೋಂಥ ಜಾಸ್ತಿ ಆಯಿತು ಅಂತಂದರೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಐ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ಹೇಳೋಂಥ ಒಂದು ಕಂಟಿನ್ಯೂ ಮಾಡಿ ಫಾಲೋ ಮಾಡಬೇಕು. ಯಾಕಂತಂದರೆ ಇವಾಗ ಅವ್ರಿಗೆ ಡ್ರಾಪ್ಸ್ ಆಗಲಿ, ಐ ಡ್ರೈನೆಸ್ ಸಲುವಾಗಿ ಡ್ರಾಪ್ಸ್ನ ಕೊಡ್ತಾರೆ. ಲ್ಯೂಬ್ರಿಕೇಟಿಂಗ್ ಡ್ರಾಪ್ಸ್ನ ಯೂಸ್ ಮಾಡಬೇಕು. ಮತ್ತು ದೊಡ್ಡವರಲ್ಲಿ ವರ್ಷಕ್ಕೊಂದು ಸರ್ತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಚೆಕಪ್ ಮಾಡಿಸ್ಕೋಬೇಕು. ಚಿಕ್ಕ ಮಕ್ಕಳಲ್ಲಿ 6 ತಿಂಗಳಿಗೆ ಒಂದು ಸರ್ತಿ ಕನ್ಸಲ್ಟ್ ಮಾಡಿ ಚೆಕಪ್ ಮಾಡಿಸ್ಕೋಬೇಕು. ಮತ್ತು ಚಿಕ್ಕ ಮಕ್ಕಳಲ್ಲಿ ಇವಾಗ ಆನ್ಲೈನ್ ಕ್ಲಾಸಸ್ ಅಂತೇಳಿ ಮೊಬೈಲ್ನ ಜಾಸ್ತಿ ಹೊತ್ತು ಯೂಸ್ ಮಾಡೋಂಥರ ಆಗಿದೆ. ಅದರಿಂದ ಅವ್ರನ್ನ ಮೊಬೈಲಿಂದ ಅವಾಯ್ಡ್ ಮಾಡಬೇಕು. ಹೆಂಗಂತಂದರೆ ಔಟ್ಡೋರ್ ಗೇಮ್ಸ್ ಆಡಿಸ್ಬೇಕು, ಬುಕ್ ರೀಡಿಂಗ್, ಈ ಥರ ಒಂದು ಅವರಿಗೆ ಹ್ಯಾಬಿಟ್ ಹಾಕಿದರೆ ಅವರು ಮೊಬೈಲ್ನ ಯಾವಾಗ ಬೇಕು ಅವಾಗ ಯೂಸ್ ಮಾಡಿಕೊಂಡು ಬಿಟ್ಬಿಡ್ತಾರೆ. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಮೀನಾಕ್ಷಿ ನೇತ್ರಾಲಯ ಯಾದಗಿರಿಗೆ ಸಂಪರ್ಕಿಸಿ.